नमस्ते। आप सबको 8वीं कक्षा के तीसरा पाठ मेरा देश मेरी माँ के लिए स्वागत है। चलिए आज हम इस पाठ का अधिक जानकारी प्राप्त करने के लिए थोड़ा सा कोशिश करेंगे। पाठ है मेरा देश मेरी माँ, 8वीं कक्षा के तृतीय भाषा हिंदी जो है तीसरा पाठ है 8वीं कक्षा के पाठ मेरा देश मेरी माँ। तो संस्कृत में एक बहुत ही प्रसिद्ध उक्ति है। क्या है? यहां पर है जननी जन्मभूमिश्च स्वर्गादपि गरीयसी। जननी जन्मभूमिश्च स्वर्गादपि गरीयसी। ಹಾಗಂದ್ರೇನು ಅಂತ ಹೇಳೋದಾದ್ರೆ, ಜನನಿ ಅಂದರೆ ಜನ್ಮವನ್ನು ನೀಡಿರುವವಳು. ಯಾರು? ತಾಯಿ. ಜನ್ಮಭೂಮಿ ಅಂತ ಹೇಳಿದ್ರೆ ನಮಗೆ ಜನ್ಮವನ್ನು ಕೊಟ್ಟಂತಹ ಭೂಮಿ. ಅಂದರೆ ತಾಯಿ ನಮ್ಮನ್ನು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಆನಂತರ ಭೂಮಿ ಮೇಲೆ ಬಿಡ್ತಾಳೆ. ಆಮೇಲೆ ನಾವು ಬೆಳೆಯೋದಿಲ್ಲಿ ಯಾವ ಗಾಳಿ ನೀರು ಮಣ್ಣಿನ ಪೋಷಕಾಂಶಗಳನ್ನು ಉಂಡು ಬೆಳಿತೀವಲ್ಲ ಅದನ್ನು ನಾವು ಜನ್ಮಭೂಮಿ ಅಂತ ಕರಿತೀವಿ. ಈ ಜನನಿ ಮತ್ತು ಜನ್ಮಭೂಮಿ ಇವೆರಡೂ ಕೂಡ ಸ್ವರ್ಗಾದಪಿ ಗರಿಯಸಿ ಅಂತಾರೆ. ಸ್ವರ್ಗಾದಪಿ ಗರಿಯಸಿ ಅಂದ್ರೆ ಸ್ವರ್ಗಕ್ಕಿಂತ ಮಿಗಿಲು, ಗರಿಯಸಿ ಅಂದ್ರೆ ಮಿಗಿಲು ಅಂತೇಳಿ. ಹಾಗೊಂದು ವೇಳೆ ಸ್ವರ್ಗ ಅನ್ನುವಂಥದ್ದು ಇದೆ ಅನ್ನೋದಾದ್ರೆ ಅದಕ್ಕಿಂತಲೂ ಮಿಗಿಲು ಯಾವುದಪ್ಪ ಅಂತ ಹೇಳಿದ್ರೆ ಈ ಜನನಿ ಮತ್ತು ಜನ್ಮಭೂಮಿ ಅನ್ನುವಂಥದ್ದು. ಇದು ನಮ್ಮೆಲ್ಲರ ಅನುಭವಕ್ಕೂ ಕೂಡ ಬಂದಿರಲಿಕ್ಕೂ ಸಾಕು. ಇಂತಹ ಜನನಿ ಮತ್ತು ಜನ್ಮಭೂಮಿಯನ್ನು ಆಧರಿಸಿದ ಪಾಠ ಇದು ಮೇರಾ ದೇಶ್ ಮೇರಿ ಮಾ. ಈ ಪಾಠಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಕೆಲವು ಉದ್ದೇಶಗಳು ಏನನ್ನು ನಾವು ಇಟ್ಕೊಂಡು ಹೊರಟಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸೋಣ. ಮೊದಲನೇದು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಭಾಷಾ ಕೌಶಲ್ಯಕ ವಿಕಾಸಕರಣ ನಾವು ಈ ಹಿಂದಿನ ಪೀಳಿಗೆ ನಾವು ತಿಳ್ಕೊಂಡಿದ್ದೀವಿ. ಭಾಷಾ ಕೌಶಲ್ಯಗಳು ಯಾವ್ಯಾವ ಅಂಥೇಳಿ ಆಲಿಸುವುದು, ಮಾತನಾಡುವಂಥದ್ದು, ಬರೆಯುವಂಥದ್ದು, ಓದುವಂಥದ್ದು ಇವು ಬಹಳ ಇಂಪಾರ್ಟೆಂಟ್ ಯಾವುದೇ ಒಂದು ಭಾಷೆಯನ್ನು ಕಲಿಬೇಕಾದ್ರೆ. ಹಾಗಾಗಿ ಮೊದಲು ಮಕ್ಕಳೇ ನೀವು ಗಮನ ಇಟ್ಟು ಆಲಿಸೋದನ್ನು ಕಲಿಬೇಕು. ಏಕೆಂದರೆ ಆಲಿಸುವುದೇ ಕಲಿಕೆಯ ತಾಯಿ ಅಂತ ಹೇಳ್ತಾರೆ. ಮೊದಲು ಲಿಸನಿಂಗ್ ಭಾಳ ಇಂಪಾರ್ಟೆಂಟ್ ಅದು. ಯಾಕೆಂದರೆ ನೀವು ಕೇಳಿಸ್ಕೊಳ್ಳಿಲ್ಲ ಅಂದರೆ ಅದು ವಾಪಸ್ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಈ ಭಾಷಾ ಕೌಶಲ್ಯಗಳು ಮತ್ತು ನಂತರ ಓದೋದು ಕೂಡ ನಾವು ನೋಡೋಣಂತೆ. ಆ ನಂತರ ನಿಮ್ಮ ಈ ಹಿಂದಿನ ಪೂರ್ವಜ್ಞಾನದ ಒಂದು ಪರೀಕ್ಷೆ, ಪೂರ್ವಜ್ಞಾನಕ್ಕೆ ಜಾಂಚ್ ಕರ್ನ, ಹಿಂದಿ ಭಾಷಾ के प्रति रुचि उत्पन्न करना. अगर ನಾವು ಯಾವ ಭಾಷೆಯನ್ನು ಕಲಿಲಿಕ್ಕೆ ಹೊಂಟಿದೀವೋ ಆ ಭಾಷೆಯ ಮೇಲೆ ಆ ಭಾಷೆಯ ಬಗ್ಗೆ ನಮಗೆ ಪ್ರೀತಿ ಇಲ್ಲದೆ ಇದ್ದರೆ ನಾವೇನನ್ನೂ ಕೂಡ ಕಲಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಬ್ದುಲ್ ಕಲಾಂ ಅವರು ಹೇಳೋಂಥದ್ದು ಒಂದು ಮಾತು ನೆನಪಾಗುತ್ತೆ ನನಗೆ. ನಾವು ಏನನ್ನ ಸಾಧಿಸ್ಲಿಕ್ಕೆ ಹೊರಡ್ತೀವೋ ಅದ್ರ ಬಗ್ಗೆ ನಮಗೆ ಅತೀವವಾದಂಥ ಒಂದು ಪ್ರೀತಿ ಇರಬೇಕು, ಆಸಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಪ್ರೀತಿ, ಆಸಕ್ತಿ, ಶ್ರದ್ಧೆ ಯಾವುದ್ರ ಮೇಲೆ ಇರುತ್ತೋ ಅದು ಸುಲಭವಾಗಿ ನಮ್ಮ ಕೈವಶ ಆಗುತ್ತೆ. ಇಲ್ಲದ್ರೆ ಖಂಡಿತವಾಗಿ ಆಗೋದಿಲ್ಲ ಅನ್ನುವಂಥ ಅಬ್ದುಲ್ ಕಲಾಂ ಅವರು ತಮ್ಮ ಪುಸ್ತಕದಲ್ಲಿ ಅಗ್ನಿಕೆ ಉಡಾನ್ ಅಂತ ಹೇಳಿ, ವಿಂಗ್ಸ್ ಆಫ್ ಫೈರ್ ಅಂತ ಅವರು ಜೀವನ ಚರಿತ್ರೆ ಏನಿದೆ ಅವರ ಬರ್ಕೊಂಡಿರುವಂಥದ್ದು ಅದರಲ್ಲಿ ಉಲ್ಲೇಖ ಮಾಡಿರುವಂಥ ಮಾತು. ಸೊ ಹಾಗಾಗಿ ನಮಗೆ ಇದ್ರ ಬಗ್ಗೆ ಶ್ರದ್ಧೆ, ಪ್ರೀತಿ ಮತ್ತು ಒಂದು ಆಸಕ್ತಿ, ಕಲಿಬೇಕು ಅನ್ನುವಂಥ ಒಂದು ಉತ್ಸಾಹ ಇದ್ದರೆ ಖಂಡಿತವಾಗೂ ಕೂಡ ಸುಲಭ ಆಗುತ್ತೆ. ಇದ್ರ ಜೊತೆಗೇನೆ ನಮ್ಮ ಒಂದು ವ್ಯಕ್ತಿತ್ವದ ಬೆಳವಣಿಗೆಯನ್ನು ಕೂಡ ಆಗಬೇಕಾಗಿರುವಂಥದ್ದು ಒಂದು ಸಾಮಾನ್ಯ ಉದ್ದೇಶ. ಇನ್ನು ವಿಶಿಷ್ಟ ಉದ್ದೇಶ ಈ ಪಾಠದ, ವಿಶೇಷವಾಗಿ ಈ ಪಾಠದಿಂದ ನಾವೇನೇನು ಕಲಿಬೇಕಾಗಿದೆಯಪ್ಪ ಅಂತ ಹೇಳಿದ್ರೆ, ಮೊದಲನೇದು ದೇಶ್ ಕಿ ರಕ್ಷಾ ಕರ್ನ ಹರೇಕ್ ನಾಗರಿಕ ಪುನೀತ್ ಕರ್ತವ್ಯ ಹೈ. ದೇಶದ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಪವಿತ್ರ ಕರ್ತವ್ಯ ಅಂತೇಳಿ. ಯಾಕೆ ಇದು ಪವಿತ್ರ ಕರ್ತವ್ಯ ಆಗುತ್ತೆ ಅಂತ ಹೇಳಿದ್ರೆ, ಇದೇ ಸಂದರ್ಭದಲ್ಲಿ ನನಗೆ ನೆನಪಾಗುವಂಥ ಒಂದು ಮಾತು ಅಬ್ರಹಾಂ ಲಿಂಕನ್ ಅವ್ರದ್ದು ಅಮೆರಿಕದ ಅಧ್ಯಕ್ಷ ಆಗಿದ್ದಾಗ ಹೇಳಿದಂಥ ಒಂದು ಮಾತದು, ದೇಶ ನನಗೇನು ಕೊಟ್ಟಿದೆ ಅನ್ನೋದು ಮುಖ್ಯ ಅಲ್ಲ, ದೇಶಕ್ಕಾಗಿ ನೀನು ಏನು ಕೊಟ್ಟಿದೆ ಅನ್ನೋದು ಮುಖ್ಯ ಅಂತ. ಯಾಕೆಂದರೆ ದೇಶ ಉಳಿದ್ರೆ ನಾವು ಉಳಿತೀವಿ, ಬರೀ ನಾವು ಮಾತ್ರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಉಳಿದ್ರೆ ಅದರಲ್ಲಿ ನಾವು ಸುಖವಾಗಿ, ಸೌಖ್ಯವಾಗಿ, ಸುರಕ್ಷಿತವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈಗೆಲ್ಲ ನಾವು ಸುಖವಾಗಿ, ಸೌಖ್ಯವಾಗಿ, ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ಇದರ ಹಿಂದೆ ನೂರಾರು ಜನ ಸೈನಿಕರ, ನೂರಾರು ಜನ ತ್ಯಾಗಮಯಿ ಜೀವನಗಳು ಕೆಲಸ ಮಾಡ್ತಾ ಇವೆ. ಹಾಗಾಗಿ ನಾವು ಇವತ್ತಿಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಏನೋ ಒಂದಿಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ
ಪ್ರತಿಯೊಬ್ಬ ಅದು ಯಾವುದೇ ದೇಶ ಆಗಿರಲಿ, ಆ ದೇಶದ ನಾಗರಿಕನ ಮುಖ್ಯ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಆ ದೇಶದ ರಕ್ಷಣೆಯನ್ನು ಮಾಡುವಂಥದ್ದು. ಅದು ಬಾಹ್ಯವಾಗಿರ್ಬೋದು, ಆಂತರಿಕವಾಗಿರ್ಬೋದು. ಎರಡೂ ಸಂದರ್ಭದಲ್ಲಿ, ಅಂದರೆ ಎರಡೂ ಸಂದರ್ಭದಲ್ಲೂ ಕೂಡ ಧಕ್ಕೆ ಒದಗಿದಾಗ, ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಲಿ, ಬಾಹ್ಯ ಶತ್ರುಗಳಿಂದ ಆಗಲಿ ಆಂತರಿಕ ಶತ್ರುಗಳಿಂದ ಆಗಲಿ ಧಕ್ಕೆ ಆದಾಗ ಅದು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಪುನೀತ ಪವಿತ್ರ ಕರ್ತವ್ಯ. ಮತ್ತೆ ವೀರತ ಅವರು ಕಾಯರತಾಮೆ ಅಂತಾರೆ. ಈ ವೀರತೆ ಮತ್ತು ಕಾಯರತ ಅಂದ್ರೆ ಹೇಳಿತನ, ಇವೆರಡು ವಿರುದ್ಧ ಶಬ್ದಗಳು, ವೀರತ ಮತ್ತು ಕಾಯರತ ಅಂತ. ಇವೆರಡು ನಡುವಿನ ವ್ಯತ್ಯಾಸ ಏನು, ಯಾವುದು ವೀರತೆ ಯಾವುದು ಹೇಳಿತನ ಅನ್ನೋದನ್ನು ಕೂಡ ನಾವು ಈ ಪಾಠದಲ್ಲಿ ವಿಶೇಷವಾಗಿ ತಿಳ್ಕೊಳ್ಳುತ್ತೇವೆ. ದೇಶ ಪ್ರೇಮಸೆ ಪರಿಚಿತ್ ಕರ್ನ, ದೇಶ ಪ್ರೇಮ ಅಂದ್ರೆ ಏನು ಅದನ್ನು ಬಹಳ ಹತ್ತಿರದಿಂದ ಈ ಪಾಠ ನಮಗೆ ಪರಿಚಯವನ್ನು ಮಾಡಿಕೊಡ್ತದೆ. ದೇಶ ಪ್ರೇಮ ಅಂದ್ರೆ ಏನು, ಅದರಲ್ಲಿ ನಮ್ಮ ಪಾತ್ರ ಏನು, ಎಂತೆಂಥ ಸಂದರ್ಭಗಳು ಬರ್ತವೆ, ಆಗ ನಾವು ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಒಂದು ಮಾದರಿಯಾದಂಥ ಒಂದು ಅಧ್ಯಾಯ ಈ ಪಾಠ. ಸಾಹಸ और वीरता के बारे में समझेंगे. ಸಾಹಸ ಮತ್ತು ವೀರತೆಗಳಂದ್ರೆ ಏನು ಮಕ್ಕಳು? ನಿಮಗೆಲ್ಲ ನೀವು ಸಾಹಸ ವೀರತೆ ಅಂತ ತಕ್ಷಣಕ್ಕೆ ನೀವು ಯಾವುದಾದ್ರೂ ಒಂದು ಸಿನಿಮಾದ ನೋಡ್ಬಿಡ್ತೀರಿ. ಒಬ್ಬನೇ ಹೀರೋ 16 ಜನಕ್ಕೆ ಹೊಡೆಯೋದು, 106 ಜನಕ್ಕೆ ಹೊಡೆಯೋದು, ಅವನ ಮ್ಯಾಲಿಂದ ಇಳಿಯೋದು, ಕೆಳಗಿಂದ ಹಾರೋದು, ಇವನ್ನೆಲ್ಲ ನೋಡ್ತೀರಿ ನೀವು. ಇದು ಸಾಹಸ ಅಲ್ಲ, ಅವನು ಹೀರೋ ಖಂಡಿತವಾಗಿಯೂ ಅಲ್ಲ. ಯಾರಪ್ಪ ಹೀರೋ ಅಂತ ಹೇಳಿದ್ರೆ ನಿಜವಾಗೂ ಕೂಡ ಈ ಯಾವ ಬ್ಯಾಕ್ಗ್ರೌಂಡ್ಸ್ ಇಲ್ಲದೆ, ಅಂದ್ರೆ ಸಿನಿಮಾದಲ್ಲಿ ನೋಡುವಂತ ನೀವು ಹೀರೋ ಅಂತ ಒಪ್ಕೊಳ್ತೀರಲ್ಲ, ಅವ್ರು ನಟರು ಅಷ್ಟೇ, ಅವ್ರು ಹೀರೋಗಳಲ್ಲ. ಅವರು ಯಾಕೆಂತ ಹೇಳಿದ್ರೆ ಅವ್ರ ಹಿಂದೆ ಬಹಳ ಜನ ಕೆಲಸ ಮಾಡ್ತಾರೆ. ಅಲ್ಲಿ ಆ ನಟನ ಹಿಂದೆ ಸ್ಕ್ರಿಪ್ಟ್ ರೈಟರ್ ಇರ್ತಾನೆ, ಆಮೇಲೆ ಅವನ ಸಾಹಸ ದೃಶ್ಯಗಳಿಗೆ ಡಮ್ಮಿ ಒಬ್ಬಿರ್ತಾನೆ, ಕ್ಯಾಮ್ರಾಮನ್ ಇರ್ತಾನೆ, ಇನ್ನೇ 106 ಜನ ಸೇರ್ಕೊಂಡು ಅವನ ಮುಖಾಂತರ ಒಂದು ಕಥೆಯನ್ನ ಮುನ್ನೋಟವನ್ನ ಕೊಡ್ತಾರೆ ಅಷ್ಟೇ. ಅದು ಅವನನ್ನು ಖಂಡಿತವಾಗಿ ನಾವು ಹೀರೋ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೀರೋ ಅಂತ ಹೇಳಿದ್ರೆ ನಿಜ ಅರ್ಥದಲ್ಲಿ ಜೀವನದಲ್ಲಿ ದೇಶಕ್ಕಾಗಿ, ತನ್ನ ಸಮಾಜಕ್ಕಾಗಿ, ನಾಡು ನುಡಿಗಾಗಿ ಹೋರಾಡ್ತಾನಲ್ಲ, ಆತ ಅಥವಾ ಆಕೆ ಹೀರೋ ಅಥವಾ ಹೀರೋಯಿನ್ ಅಂತ ನಾವು ಹೇಳಬೇಕಾಗುತ್ತೆ. ಇಂತಹ ನಿಜವಾದ ಹೀರೋ ನಮ್ಮ ಈ ಪಾಠದಲ್ಲಿ ಬರುವಂತಹ ಒಂದು ಮುಖ್ಯವಾದಂತಹ ಭಾಗ. ಹಾಗಾಗಿ ನಾವು ಗಮನ ಇಟ್ಟು ಇದನ್ನ ನಾವು ನೋಡೋಣ. ಈ ಪಾಠದ ಆಶಯ ಏನಪ್ಪಾ ಅಂತ ಹೇಳಿದ್ರೆ, ಮೇರಾ ದೇಶ್ ಮೇರಿ ಮಾ ಪಾಠದ ಆಶಯ, ಶತ್ರು ಸೆ ದೇಶ್ ಕಿ ರಕ್ಷಾ ಕರ್ನ ದೇಶವಾಸಿಯೋಂ ಕಾ ಪರಮ ಪುನೀತ ಕರ್ತವ್ಯ ಹೈ. ಆಗ್ಲೂ ಹೇಳಿದಂಗೆ ನಾವು ಶತ್ರುಗಳಿಂದ ದೇಶದ ರಕ್ಷಣೆಯನ್ನ ಮಾಡುವಂಥದ್ದು ದೇಶವಾಸಿಗಳಾದಂಥವರಿಗೆ ಅದೊಂದು ಪರಮ ಪುನೀತ ಕರ್ತವ್ಯ ಅಂತೇಳಿ. ಇಲ್ಲಿ ದೇಶ ಅಂದಮೇಲೆ ಮತ್ತೆ ನಾವು ಅಲ್ಲಿ ಪಂಗಡಗಳು ಬೇಕಿಲ್ಲ. ಜಾತಿ, ಲಿಂಗ ತಾರತಮ್ಯ ಆಗಿರ್ಬೋದು, ನಮ್ಮ ಭಾಷೆ ಆಗಿರ್ಬೋದು, ರಾಜ್ಯಗಳಾಗಿರ್ಬೋದು, ಇವೆಲ್ಲ ಅಲ್ಲ. ನಾವೆಲ್ಲ ಮೊದಲು ಭಾರತೀಯರು, ಆನಂತರ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಇನ್ನೇನೋ ಆಗಿರ್ತೀವಿ, ಇನ್ಯಾವುದೋ ಜಾತಿ, ಇನ್ಯಾವುದೋ ಭಾಷೆ. ಒಟ್ಟಾರೆ ದೇಶ ಅಂತ ಬಂದಾಗ ನಾವೆಲ್ಲರೂ ಕೂಡ ಭಾರತೀಯರು. ದೇಶಕ್ಕೆ ಆಪತ್ತು ಬಂದಾಗ ಇಡೀ ದೇಶ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಉದಾಹರಣೆಯನ್ನು ನಾವು ಇತ್ತೀಚೆಗೆ ನಮ್ಮ ಜೀವನಾವಧಿಯಲ್ಲಿ ನಡೆದಂತಹ ಒಂದು ಕಾರ್ಗಿಲ್ ಕದನ ಪಾಕಿಸ್ತಾನ ಮತ್ತು ನಮ್ಮ ದೇಶದ ನಡುವೆ ನಡೀತಲ್ಲ, ಅವಾಗ ನಾವು ಕಣ್ಣಾರೆ ಅದನ್ನ ಕಂಡಿದ್ದೇವೆ. ಇದನ್ನ ನಾವು ಇವತ್ತು ನೋಡ್ತಾ ಇರೋದು ನಾವು ನೋಡಿಲ್ಲ, ಆದ್ರೆ ನಡೆದಂತ ಐತಿಹಾಸಿಕ ಸತ್ಯ ಘಟನೆ 1965ರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ನಡೀತಲ್ಲ, ಆಗ ನಡೆದಂತ ಒಬ್ಬ ಸೈನಿಕನ, ಒಬ್ಬ ಮೇಜರ್ನ ಕಥೆಯನ್ನ ನಾವಿಲ್ಲಿ ಈ ಪಾಠದಲ್ಲಿ ಗಮನಿಸ್ತೀವಿ. ಹಾಗಾಗಿ ಲಡಾಯಿ ಮೇ ಪೀಠ್ ದಿಖಾಕರ್ ಭಾಗ್ನಾ ನಹಿ ಚಾಹಿಯೇ, ಸೀನಾ ತಾನ್ ಕರ್ ಆಗೆ ಬಡ್ನಾ ಚಾಹಿಯೇ. ಯಾರ ಹೀರೋ ಇಲ್ಲಿ ಬಂದಿದೆ ನೋಡಿ. ಲಡಾಯಿ ಮೇ ಯುದ್ಧದಲ್ಲಿ, ಲಡಾಯಿ ಅಂದ್ರೆ ಯುದ್ಧದಲ್ಲಿ, ಪೀಠ್ ದಿಖಾಕರ್ ಬೆನ್ನು ತೋರಿಸಿ, ಭಾಗ್ನಾ ನಹಿ ಚಾಹಿಯೇ ಓಡೋಗ್ಬಾರ್ದು, ಓಡೋಗೋ ನೀರ ಅಲ್ಲ. ಯಾರು? ಸೀನಾ ತಾನ್ಕರ್ ಆಗೆ ಬಣ್ಣ ಚಾಹಿಯೇ, ಎದೆಯನ್ನ ಕೊಟ್ಟು ಮುಂದಕ್ಕೆ ಹೋಗುವಂಥವನು ಅವನು ನಿಜವಾದ ಹೀರೋ ಅಂತ ಹೇಳಿದ್ರೆ. ತಬೀತೋ ವೀರು ವಿಜಯಮಾಲಾ ಪಾಂತೆ ಹೇ. ಹಾಗಿದ್ದಾಗ್ಲೇನೆ ಅವನು ಎದೆ ಕೊಟ್ಟು ಮುಂದಕ್ಕೆ ಹೋದಾಗ್ಲೇನೆ ಅವನು ವಿಜಯ ಮಾಲೆ ಧರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಬೆನ್ ಕೊಟ್ಟು ಓಡೋದ್ರೆ ಅವನಿಗೆ ವಿಜಯ ಮಾಲೆ ಲಭಿಸ್ಲಿಕ್ಕೆ ಅಥವಾ ವಿಜಯ ಒಲಿಲಿಕ್ಕೆ ಸಾಧ್ಯ ಇಲ್ಲ, ಜಯಮಾಲೆ ಅಂತೇಳಿ. ಇಸ್ ಘಟನಾ ಸೆ ಬಚ್ಚೋ ಮೇ ಸಾಹಸ और वीरता का भाव जागता है. ಈ ಘಟನೆಯಿಂದ, ಈ ಪಾಠದಲ್ಲಿ ಬರುವಂತಹ ಘಟನೆಯಿಂದ ಮಕ್ಕಳು ಏನು ಅವರಲ್ಲಿ ಒಂದು ಸಣ್ಣದಾದಂಥ ಒಂದು ಪ್ರೇರಣೆ, ದೇಶಕ್ಕಾಗಿ ನಾನು ಒಂದು ಮಿಡಿಬೇಕು, ಸಂದರ್ಭ ಬಂದರೆ ಪ್ರಾಣ ತ್ಯಾಗಕ್ಕೂ ಕೂಡ ಹಿಂದೆ ನೋಡಬಾರ್ದು ಅನ್ನುವಂಥ ಒಂದು ಜಾಗೃತೆ ಖಂಡಿತವಾಗ್ಲೂ ಉಂಟಾಗುತ್ತೆ. ಮತ್ತೆ ವೇ ಅಪನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ. ಮತ್ತು ಅಷ್ಟೇ ಅಲ್ಲ, ಅದೊಂದು ಕರ್ತವ್ಯನೂ ಕೂಡ ಹೌದು. ಅದು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಯಾರಾದರೂ ಕೂಡ ಮಾಡಲೇಬೇಕಾದಂಥ ಕರ್ತವ್ಯ. ಸಂದರ್ಭ ಬಂದಾಗ
ಅನೇಕ ಸಾರಿ ಚಿಕ್ಕ ಚಿಕ್ಕ ಮಕ್ಕಳೇ ದೊಡ್ಡ ದೊಡ್ಡ ಅನಾಹುತಗಳನ್ನು ತಪ್ಪಿಸಿದ್ದಾರೆ, ದೊಡ್ಡ ದೊಡ್ಡ ಕ್ರೌರ್ಯಗಳನ್ನು ತಪ್ಪಿಸಿದ್ದಾರೆ ಮತ್ತು ದೇಶವನ್ನು ಪಾರು ಮಾಡಿರೋಂಥ ಅನೇಕ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ನೋಡ್ಕೊಳ್ತಾ ಬಂದಿದ್ದೀವಿ. ಹಾಗಾಗಿ ಅಂಥ ಸಂದರ್ಭ ನಿಮ್ಮ ಮುಂದೇನಾದರೂ ಬಂದರೆ ನೀವು ಯಾವತ್ತೂ ಕೂಡ ಇಂತಹ ದೇಶ ಪ್ರೇಮದ ಒಂದು ಒಲವನ್ನು ಮರಿಬಾರ್ದು ಮತ್ತು ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕು ಮತ್ತು ನಮ್ಮ ದೇಶವನ್ನು ನೀವು ಎಲ್ಲರೂ ಕೂಡ ಕಾಪಾಡಬೇಕು ಅನ್ನುವಂಥದ್ದು ಈ ಪಾಠದ ಒಂದು ಪ್ರಮುಖವಾದಂಥ ಆಶಯ. ಇಷ್ಟು ಈ ಪಾಠದ ಪ್ರಮುಖ ಆಶಯಗಳನ್ನು ನೋಡಿದ್ವಿ ನಾವು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ ನೀವು, शत्रु से देश की रक्षा करना देशवासियों का परम पुनीत कर्तव्य होता है. लड़ाई में पीठ दिखाकर भागना नहीं चाहिए, सीना तान कर आगे बढ़ना चाहिए, तभी तो वीर विजयमाला पहनते हैं. ಈ ಮಾತುಗಳ ಜೊತೆಗೆ इस घटना से बच्चों में साहस और वीरता का भाव जगता है, वे अपने कर्तव्य के प्रति सजग होते हैं. ಇವರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯವನ್ನು ಎಚ್ಚರಿಕೆಯಿಂದ ಮಾಡಬೇಕು ಅನ್ನುವಂಥದ್ದು ಈ ಪಾಠದ ಮೂಲ ಆಶಯ. ಹಾಗಿದ್ರೆ ಈ ಪಾಠದ ಕಡೆ ಗಮನ ಹರಿಸೋಣ. ಈ ಪಾಠವನ್ನು ಒಮ್ಮೆ ಓದೋದಕ್ಕಿಂತ ಮುಂಚೆ ಈ ಪಾಠದಲ್ಲಿ ಬಳಕೆ ಆಗಿರುವಂಥ ಕೆಲವು ನಯ ಶಬ್ದಗಳು ಅಥವಾ ಶಬ್ದಾರ್ಥಗಳನ್ನು ತಿಳ್ಕೊಂಡ್ರೆ ಓದಬೇಕಾದ್ರೆ ಮತ್ತು ಮುಂದಿನ ವಿಶ್ಲೇಷಣೆಯಲ್ಲಿ ನಿಮಗೆ ಹೆಚ್ಚು ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮೊದಲು ಆ ಶಬ್ದಗಳನ್ನು ತಿಳ್ಕೊಂಡು ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಇಲ್ಲಿ ನಿಮ್ಮ ಅಭ್ಯಾಸ ಭಾಗದಲ್ಲಿ ಕೊಟ್ಟಿರುವಂಥ ಕೆಲವು ಶಬ್ದಗಳು, ಎಲ್ಲ ಶಬ್ದಗಳು ಅರ್ಥ ತಿಳ್ಕೊಳ್ಳೋಣ. ಮುಖ್ಯವಾಗಿ ಆ ಶಬ್ದಗಳಿಗೆ ಹಮ್ಲಾ ಅಂತ ಇದೆ. ಹಮ್ಲಾ ಅಂದರೆ ಆಕ್ರಮಣ. ಕನ್ನಡದಲ್ಲೂ ಕೂಡ ಅದನ್ನು ಆಕ್ರಮಣ ಅಂತ ಕರಿತೀವಿ. ಅಂದರೆ ಒಂದು ವ್ಯವಸ್ಥೆಯ ಮೇಲೆ ಬೇರೊಂದು ವ್ಯವಸ್ಥೆ ಅಥವಾ ವ್ಯಕ್ತಿ ದಬ್ಬಾಳಿಕೆಯನ್ನು ಮಾಡೋದು, ಆ ಇಡೀ ವ್ಯವಸ್ಥೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನು ನಾವು ಆಕ್ರಮಣ ಅಂತ ಕರಿತೀವಿ. ಎರಡನೇ ಪ್ರಶ್ನೆ, ಚೌಂಕಾದೇನಾ. ಅದರ ಅರ್ಥ ಚಕಿತ್ ಕರ್ನ, ವಿಸ್ಮಿತ್ ಕರ್ನ. ಅಂದರೆ ಚಕಿತಗೊಳಿಸು, ವಿಸ್ಮಿತಗೊಳಿಸು. ಯಾವಾಗ ನಮಗೆ ಆಶ್ಚರ್ಯ ಆಗುತ್ತೆ ಅಥವಾ ಆಶ್ಚರ್ಯಗೊಳಿಸು ಅಂತ ಹೇಳ್ಬೋದು. ಯಾವಾಗ ನಾವು ವಿಸ್ಮಯಕ್ಕೊಳಗಾಗ್ತೀವಿ ಅಂತ ಹೇಳಿದ್ರೆ, ನಾವು ಅಂದುಕೊಂಡಂತೆ ನಡೆಯದೆ ಇನ್ನೇನೋ ಬೇರೆಯದ್ದೇ ಆದ ಘಟನೆ ನಡೆದಾಗ ಅದನ್ನು ನಾವು ವಿಸ್ಮಯ ಅಂತ ಕರಿತೀವಿ. ಅಂದರೆ ನಮ್ಮ ಊಹೆಗಿಂತ ನಮ್ಮ ಕಲ್ಪನೆಗಿಂತ ಮಿಗಿಲಾದದ್ದು ಘಟಿಸಿದಾಗ ಅದನ್ನು ನಾವು ವಿಸ್ಮಯ ಅಂತ ಕರಿತೀವಿ. ಹಾಗೆ ಚೌಂಕಾದೇನ, ಚಕಿತಗೊಳಿಸು, ಆಶ್ಚರ್ಯಗೊಳಿಸು ಅಂತ. ಮಮತ್ವ ಅಂತ ಇನ್ನೊಂದು ಶಬ್ದ ಇದೆ. ಮಮತ್ವ ಅಂದರೆ ಮಮತಾ. ಮಮತಾ ಪದದಿಂದ ಒಂದು ಭಾವವಾಚಕ ನಾಮಪದ ಆಗಿರುವಂಥದ್ದು ಮಮತೆ. ಕನ್ನಡದಲ್ಲೂ ಕೂಡ ಅದನ್ನು ನಾವು ಮಮತೆ ಅಂತ ಕರಿತೀವಿ. ಅಂದರೆ ಒಂದು ತಾಯಿ ಮಗನ ನಡುವಿನ ಸಂಬಂಧ ಇದೆಯಲ್ಲ, ಅದನ್ನು ನಾವು ಮಮತೆ, ಪ್ರೀತಿ ಅಂತ ಹೇಳಿ ಕರಿತೀವಿ. ಅಂತ ಒಂದು ಮಮತೆಯನ್ನು ನಾವು ಈ ಪಾಠದಲ್ಲಿ ಕಾಣ್ಬೋದು. ನೆಕ್ಸ್ಟು ರೂಂದು ಜಾನ ಅಂತ ಇನ್ನೊಂದು ಶಬ್ದ ಇದೆ. ಗದ್ಗದ್ ಹೋನ, ಗದ್ಗದಿತನಾಗು. ಕನ್ನಡದಲ್ಲೂ ಕೂಡ ಗದ್ಗದಿತನಾಗು ಅಂತ ಹೇಳಿದ್ರೆ ಅದೊಂದು ಕ್ರಿಯಾ ಶಬ್ದ. ಅದು ಹೆಂಗೆ ಬರುತ್ತಪ್ಪ ಅಂತ ಹೇಳಿದ್ರೆ, ಈ ಕಡೆಗೆ ನಾವು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮಾತುಗಳನ್ನು, ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ಲಿಕ್ಕೂ ಆಗಲ್ಲ, ಹಾಗಂತ ಅದನ್ನ ಅದಿಮಿಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಒಂಥರದ ನಡುಗುವಿಕೆ ಬರುತ್ತಲ್ಲ, ಗದ್ಗದಿತರಾಗೋದು ಅಂತ. ಇದು ಅತ್ಯಂತ ದುಃಖ ಆದಾಗೂ ಬರುತ್ತೆ, ಅತ್ಯಂತ ಸಂತೋಷ ಆದಾಗಲೂ ಬರುತ್ತೆ. ಒಂದೊಂದು ಬಹಳ ಸೂಕ್ಷ್ಮವಾದ ಸಂದರ್ಭ. ಅಂಥದ್ದನ್ನು ನೀವು ಕೂಡ ಒಮ್ಮೊಮ್ಮೆ ಅನುಭವಿಸಿರ್ಬೇಕು. ಈ ಕಡೆ ಹೇಳಲಿಕ್ಕೂ ಆಗಲ್ಲ ಅಥವಾ ಹೇಳದೆ ಇರೋಕ್ಕೂ ಆಗೋದಿಲ್ಲ. ಅಂಥ ಸನ್ನಿವೇಶವನ್ನು ಗದ್ಗದಿತ್ ಹೋನ ಅಂತ ನಾವು ಕರಿತೀವಿ. ನೆಕ್ಸ್ಟು ಅಭೇದ್ಯ ಅನ್ನೋದು ಇನ್ನೊಂದು ಶಬ್ದ ಇದೆ. ಅಭೇದ್ಯ, ಇದ್ರ ವಿರುದ್ಧ ಶಬ್ದ ಬೇದ್ಯ. ಬೇದ್ಯ ಅಂದರೆ ಬೇಧಿಸು ಅಂತ. ಬೇಧಿಸು ಅಂದರೆ ಛೇದಿಸು ಅಥವಾ ಅದನ್ನ ಬಗೆಹರಿಸು, ಇಬ್ಬಾಗೆ ಮಾಡು ಅನ್ನುವಂಥ ಅರ್ಥ ಆಗುತ್ತೆ. ಅಭೇದ್ಯ ಅಂದರೆ ಸಾಮಾನ್ಯವಾಗಿ ಅದರ ವಿರುದ್ಧಾರ್ಥಕ ಶಬ್ದ ಅದು. ಬೇದ್ಯ, ಅಭೇದ್ಯ. ಜಿಸ್ಕೋ ಥೋಡಾ ನಾ ಜಾಯ್, ಯಾವುದನ್ನ ಮುರಿಲಿಕ್ಕೆ, ಥೋಡ್ನ ಅಂದ್ರೆ ಬ್ರೋಕ್, ಮುರಿಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅದನ್ನ ಅಭೇದ್ಯ, ಭೇದಿಸಲಾಗದ ಅಂತ ಕರಿತೀವಿ. ನೆಕ್ಸ್ಟು ಜೂಜ್ನ ಅಂದ್ರೆ ಲಡ್ನ, ಹೋರಾಡು. ಹೋರಾಡುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವಂತ. ಜೂಜ್ನ, ಲಡ್ನ, ಹೋರಾಡು. ಲಡಾಯಿ ಅಂದ್ರೆ ಯುದ್ಧ, ಲಡ್ನ ಅಂದ್ರೆ ಹೋರಾಡೋದಂತ. ದಾಯಿತ್ವ ಹಿಂದಿನಲ್ಲಿ ಜಿಮ್ಮೆದಾರಿ ಅಂದ್ರೆ ಹೊಣೆಗಾರಿಕೆ, ಅಂದ್ರೆ ಜವಾಬ್ದಾರಿ ಅಂತಲೂ ಕೂಡ ಇನ್ನೊಂದು ಶಬ್ದ ಇದೆ. ಜವಾಬ್ದಾರಿ ನೋಡಿ ಶಬ್ದ, ಅದು ಹಿಂದಿನಲ್ಲಿಂದ ಬಂದಿರೋದು ಅಥವಾ ಅದರ ಅರ್ಥ ತಿಳ್ಕೊಬೇಕು ನಾವು. ಪ್ರತಿಯೊಂದು ಶಬ್ದಕ್ಕೂ ಒಂದು ಇತಿಹಾಸ ಇರ್ತತೆ. ಜವಾಬ್ದಾರಿ ಅನ್ನೋದು ಜವಾಬುದಾರಿ. ಜವಾಬು ಅಂದ್ರೇನು? ಉತ್ತರ. ದಾರಿ, ಆ ಉತ್ತರ ಕೊಡುವಂಥವನು. ಅಂದ್ರೆ ಯಾವುದಾದ್ರೂ ಸಂದರ್ಭ ಬಂದಾಗ ಆ ಸಂದರ್ಭಕ್ಕೆ, ಸನ್ನಿವೇಶಕ್ಕೆ ಉತ್ತರವನ್ನು ಕೊಡುವಂಥವನ್ನೇ ಜವಾಬ್ದಾರಿಗ ಅಥವಾ ಜವಾಬ್ದಾರಿ ಹೊರುವಂಥವ್ರು. ಅದನ್ನೇ ಹೊಣೆಗಾರಿಕೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಜವಾಬ್, ಸವಾಲ್. ಸವಾಲ್ ಅಂದ್ರೆ ಪ್ರಶ್ನೆ, ಜವಾಬ್ ಅಂದ್ರೆ ಉತ್ತರ. ಮೌತ್ ಅಂದ್ರೆ ಮರಣ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಮೃತ್ಯು ಅಂತಲೂ ಕೂಡ ಹೇಳ್ತಾರೆ. ಕನ್ನಡದಲ್ಲಿ ಬಹಳಷ್ಟು ಶಬ್ದಗಳಿದ್ದಾವೆ ಸಾವಿಗೆ. ಅಂದ್ರೆ
ಉದಾಹರಣೆಗೆ ಇಲ್ಲಿ ಮರಣ, ಸಾವು, ನಿಧನ ಅಂತೀವಿ. ಅಂದ್ರೆ ಸಾಮಾನ್ಯವಾಗಿ ಇದನ್ನ ಯಾವ ವ್ಯಕ್ತಿ ಸತ್ತೋಗಿರ್ತಾನೋ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ತಕ್ಕನ ಹಾಗೆ ಆ ಶಬ್ದಗಳನ್ನು ಬಳಸೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಹುತಾತ್ಮರಾಗೋದು ಅಂತಲೂ ಕರಿತೇವೆ. ಹುತಾತ್ಮ ಅಂತ ಯಾರಿಗೆ ಕರಿತೀವಿ ನಾವು? ದೇಶಕ್ಕಾಗಿ, ಸಮಾಜಕ್ಕಾಗಿ ಅಥವಾ ಪರರ ಹಿತಕ್ಕಾಗಿ ಯಾರು ಪ್ರಾಣವನ್ನು ತ್ಯಾಗ ಮಾಡ್ತಾನೋ ಅವನಿಗೆ ನಾವು ಹುತಾತ್ಮ ಅಂತ ಕರಿತೀವಿ. ಉದಾಹರಣೆಗೆ ಪೊಲೀಸ್ನರು, ಸೈನಿಕರು ಇವರೆಲ್ಲ ಡ್ಯೂಟಿನಲ್ಲಿ ಇದ್ದಾಗಲೇ ಯಾವುದಾದ್ರೂ ಶತ್ರುಗಳಿಂದನೋ ಅಥವಾ ಇನ್ನೇನೋ ಕಾರಣಕ್ಕಾಗಿ ಅವರು ಸಾವನ್ನಪ್ಪಿದ್ರೆ ಅವರನ್ನು ನಾವು ಸತ್ತೋದ್ರು ಅಂತ ಕರೆಯಲ್ಲ, ಅವ್ರಿಗೆ ನಾವು ಹುತಾತ್ಮರಾದರು ಅಂತ ಕರಿತೀವಿ. ನಿಧನರಾದರು, ಲಿಂಗೈಕ್ಯರಾದರು, ಶಿವೈಕ್ಯರಾದರು, ಶಿವನ ಪಾದವನ್ನು ಸೇರಿದ್ರು, ವೈಕುಂಠ ಸೇರಿದ್ರು, ಇಂಥ ಅನೇಕ ಶಬ್ದಗಳನ್ನು ನೀವು ನೋಡಿದ್ರಿ. ಅವೆಲ್ಲದರ ಅರ್ಥ ಒಂದೇ, ಉಸಿರು ನಿಂತು ಹೋಗು, ಜೀವ ಹೊರಟು ಹೋಗು ಅನ್ನುವಂಥದ್ದು. ನೆಕ್ಸ್ಟು ಮುಂದಿನ ಶಬ್ದಾರ್ಥ ಹೇಗಿದೆ? ಸಂಭಾಲ್ನಾ ಅಂತ. ಸಂಭಾಲ್ನಾ ಅಂದ್ರೆ ಭಾರ್ ಊಪರ್ ಲೇನಾ, ಸಂಕಟ್ ಸೆ ಬಚಾನಾ, ನಿರ್ವಹಿಸು, ಭಾರವನ್ನು ಹೊರುವಂತ. ಸಂಭಾಲ್ನಾ ಅದನ್ನು ನಿರ್ವಹಿಸೋದು, ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಇಂಗ್ಲಿಷ್ನಲ್ಲಿ ಮ್ಯಾನೇಜ್ ಮಾಡೋದು ಅಂತ ಕರಿತೀವಿ. ಏನು ಅಲ್ಲಿ ಸಂದರ್ಭಕ್ಕೆ ತಕ್ಕನ ಹಾಗೆ ಎದುರಾಗಬಹುದಾದ ಸವಾಲುಗಳನ್ನು ಅರ್ಥೈಸಿಕೊಂಡು ಅದಕ್ಕೆ ಪ್ರತಿಕ್ರಿಯಿಸಿ ನಮ್ಮ ಆಶಯಗಳನ್ನು ಈಡೇರಿಸಿಕೊಳ್ಳೋದು, ಅಥವಾ ನಮ್ಮ ಆಶಯಗಳನ್ನು ಈಡೇರಿಸಿಕೊಳ್ಳೋ ನಿಟ್ಟಿನಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳನ್ನು ಬಗೆಹರಿಸೋದಿದೆಯಲ್ಲ ಅದನ್ನು ಸಂಭಾಲನಾ ಅಂತ ಇಂದಿನಲ್ಲಿ ಕರಿತೀವಿ. ಕನ್ನಡದಲ್ಲಿ ಅದನ್ನು ನಿರ್ವಹಿಸು, ಭಾರ ಹೊರು ಅಂತ ನಾವು ಕರಿಬಹುದು. ನೆಕ್ಸ್ಟ್ ದಿಲ್ ದಹಲಾನ ಅಂತ. ದಿಲ್ ದಹಲಾನ ಭಯಭೀತ್ ಕರ್ನ. ಶಬ್ದಶಃ ಅರ್ಥ ಏನಾಗುತ್ತೆ? ದಿಲ್ ಅಂದ್ರೆ ಹೃದಯ, ಹೃದಯ ಬಿರಿ, ಹೃದಯ ಒಡೆದು ಹೋಗು, ಎದೆ ಬಿರಿಯುವಂತೆ ಅಂತ ಕನ್ನಡದಲ್ಲೂ ಕೂಡ ಕರಿತೀವಿ ನಾವು. ಭಯಭೀತಗೊಳಿಸು ಅಂದ್ರೆ ಎದೆ ಬಿರಿಯೋದು ಅಂತ ಹೇಳಿದ್ರೆ ಯಾವಾಗ ಹಂಗಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಕಲ್ಪನೆಗೂ ಮೀರಿದಂಥ ಅನಾಹುತಗಳು ನಡೆದಾಗ ಅದನ್ನು ನಾವು ಯಾವುದೇ ವ್ಯಕ್ತಿ ಆಗಲಿ ಪ್ರಾಣಿ ಆಗಲಿ ಭಯಗೊಳ್ಳೋದನ್ನು ನಾವು ನೋಡಿದ್ದೀವಿ ಅಂಥದ್ದು. ನೆಕ್ಸ್ಟ್ ಇಂತಜಾರ್, ಇನ್ನೊಂದು ಶಬ್ದ. ಇಂತಜಾರ್ ಅಂದ್ರೆ ಪ್ರತೀಕ್ಷಾ. ಪ್ರತೀಕ್ಷಾ ಅಥವಾ ರಾಹ ದೇಖನ ಅಂದ್ರೆ ನಿರೀಕ್ಷಿಸು, ಕಾಯುವುದು ಅಂತ. ಇಂತಜಾಮ್ ಅಂತ ಇನ್ನೊಂದು ಶಬ್ದ ಇದೆ, ಸ್ವಲ್ಪ ವ್ಯತ್ಯಾಸ. ಇಂತಜಾಮ್ ಅಂದ್ರೆ ವ್ಯವಸ್ಥೆ ಮಾಡುವಂತಾಗುತ್ತೆ, ಇದು ಇಂತಜಾರ್ ವೇಟಿಂಗ್ ಮಾಡೋದು, ವೇಟಿಂಗ್ ಅಂತ ಹೇಳ್ತೀವಲ್ಲ ಹಾಗೆ. ಪ್ರತೀಕ್ಷಾ ಕರ್ನ, ನಿರೀಕ್ಷಾ ಕರ್ನ, ರಾಹ ದೇಖನ ದಾರಿಯನ್ನ ನೋಡುವುದು, ಕಾಯುವುದು ಅನ್ನುವಂಥ ಅರ್ಥ. ನೆಕ್ಸ್ಟ್ ಕೊನೆಯದಾಗಿ ಧ್ವಸ್ತ್ ಅಂತ ಇದೆ. ಧ್ವಸ್ತ್ ಅಂದ್ರೆ ನಾಶ. ಕನ್ನಡದಲ್ಲಿ ಅದನ್ನ ಧ್ವಂಸ, ನಾಶ, ವಿನಾಶಕ, ವಿಧ್ವಂಸಕ ಕೃತ್ಯ ಅಂತ ನಾವು ಕರಿತೀವಿ. ಅಂದ್ರೆ ಎಲ್ಲವನ್ನು ಹಾಳುಗಿಡುವುದು, ಇಡೀ ವ್ಯವಸ್ಥೆಯನ್ನೇ ಪೂರ್ತಿ ಅಸ್ತವ್ಯಸ್ತಗೊಳಿಸು, ಹಾಳುಗಿಡುವು, ನಾಶ ಮಾಡು ಅನ್ನುವಂಥ ಅರ್ಥವನ್ನ ಕೊಡ್ತದೆ. ಇವಿಷ್ಟು ಹೊಸ ಶಬ್ದಗಳಾದ್ರೆ ಇನ್ನು ಕೆಲವೊಂದು ಟಿಪ್ಪಣಿಯನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗಿದೆ. ನೋಟ್ಸ್ ಇಲ್ಲಿ ಬಂದಿರುವಂಥ ಕೆಲವು ಪಾಠದಲ್ಲಿ ಬಂದಿರುವಂಥ ಒಂದು ಶಬ್ದ ನಾವು ಗಮನಿಸಬೇಕು. ಇಚ್ಚೋಗಿಲ್ ಅಂತ ಒಂದು ಬರ್ತದೆ, ಇಚ್ಚೋಗಿಲ್ನಾರ್ ಅಂತ ಅನ್ನುವಂಥ ಶಬ್ದ ಬರ್ತದೆ. ಏನಂಗಂದ್ರೆ ಅಂತ ಹೇಳಿದ್ರೆ ಯಹ ಲಾಹೋರ್ ಸೆ 14 ಕಿಲೋಮೀಟರ್ ಕಿ ದೂರಿ ಪರ್ ಹೈ. ಇದೊಂದು ನಗರ. ಇದು ಇಚ್ಚೋಗಿಲ್ ನಹರ್ ಅಂದ್ರೆ ಒಂದು ಕಾಲುವೆ, ನದಿ ಅಂತ. ಇಚ್ಚೋಗಿಲ್ ಅನ್ನುವಂಥದ್ದು ಒಂದು ನಗರ. ಅಲ್ಲಿ ಅಕ್ಕಪಕ್ಕದಲ್ಲಿ ಆ ಕಾಲುವೆಯ ಪಕ್ಕದಲ್ಲಿ ಇರೋದ್ರಿಂದ ಅದನ್ನ ಇಚ್ಚೋಗಿಲ್ ನಹರ್ ಅಂತ ಕರೀತಾರೆ. ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಇದು ಇಲ್ಲಿ ನೋಡಿ, ಇಲ್ಲಿ ಈ ಭೂಪಟದಲ್ಲಿ ಮ್ಯಾಪ್ ಇದೆಯಲ್ಲ, ಇಲ್ಲಿ ಈ ಮ್ಯಾಪ್ನಲ್ಲಿ ಏನಿದೆ, ಇಲ್ಲಿ ಲಾಹೋರ್ ಅನ್ನುವಂಥ ಇದರಲ್ಲಿ ಒಂದು ಮಾರ್ಕ್ ಇದೆ ನೋಡಿ. ಇಲ್ಲಿ ಆ ಮಾರ್ಕ್ ನಲ್ಲಿ ಅದೇ ಲಾಹೋರ್, ಅದು ಅಲ್ಲಿಂದ 14 ಕಿಲೋಮೀಟರ್ ಅಂದ್ರೆ ಬಹಳ ಹತ್ರ. ಅಂದ್ರೆ ನಮ್ಮ ಭಾರತ ದೇಶದ ಗಡಿಗೆ ಬಹಳ ಸಮೀಪದಲ್ಲಿದೆ. ಅದು ಇಚ್ಚೋಗಿಲ್ ನಹರ್ ಅಂತ ಹೇಳ್ತಾರೆ. ಅದು ಮುಂದೆ ನಿಮಗೆ ವಿವರವಾಗಿ ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣಂತೆ. ನೋಡಿ, ಈ ಕಡೆ ಪಾಕಿಸ್ತಾನ ಇದೆ, ನಮ್ಮ ದೇಶದ ಪೂರ್ತಿ ಭೂಪಟವನ್ನು ನೀವು ಗಮನಿಸ್ತೀರಿ. ಅಲ್ಲಿ ಲಾಹೋರ್ ಇದೆ, ಅದು ಪಾಕಿಸ್ತಾನದ ಸೇರಿರುವಂಥದ್ದು. ಮೊದಲೆಲ್ಲ ಅಖಂಡವಾಗಿ ಪಾಕಿಸ್ತಾನ ಮತ್ತು ಭಾರತ ಒಟ್ಟಿಗೆ ಇತ್ತು. ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶ ಒಟ್ಟಿಗೆ ಇದ್ವು. ಆಗ ನಿಮಗೆ ಗೊತ್ತಿರೋ ಹಾಗೆ 1947ನೇ ಇಸ್ವಿನಲ್ಲಿ ಏನಾಯಿತು, ಎರಡು ದೇಶಗಳು ಬೇರೆ ಬೇರೆ ಅದು ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡ್ಕೊಂಡು ಪಡ್ಕೊಳ್ಳುವಾಗನೇ ಇಬ್ಬಾಗ ಆಗಿ ಎರಡು ದೇಶಗಳು ಆಗಿರೋದನ್ನ ನೀವು ಇತಿಹಾಸದಲ್ಲಿ ಓದಿದ್ರಿ. ಮುಂದೆ ನೋಡೋಣ. ಇನ್ನೊಂದು ಶಬ್ದ ನಾವು ಗಮನಿಸಬೇಕಾಗಿರೋದು ಇಲ್ಲಿ ಆಶಾರಾಮ್ ತ್ಯಾಗಿ ಅಂತ ಒಂದು ಶಬ್ದ ಬರ್ತದೆ. ಯಾರು ಈತ ಆಶಾರಾಮ್ ತ್ಯಾಗಿ ಅಂತ ಹೇಳಿದ್ರೆ ಈ ನಮ್ಮ ಕಥೆಯ ಕಥಾನಾಯಕ, ರಿಯಲ್ ಹೀರೋ, ನಿಜವಾದ ಹೀರೋ. ಯಾರೀತ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಭಾವಚಿತ್ರವನ್ನು ನೀವು ನೋಡ್ತೀರಿ. ಈತನೇ ಆಶಾರಾಮ್ ತ್ಯಾಗಿ, ಮೇಜರ್ ಆಶಾರಾಮ್ ತ್ಯಾಗಿ ಅನ್ನುವಂಥದ್ದು. ಆಶಾರಾಮ್ ತ್ಯಾಗಿ ಜಿ ಭಾರತೀಯ सेना के मेजर थे. 21 सितंबर 1965 के भारत पाकिस्तान युद्ध में वे शहीद हुए थे. युद्धोपरांत इन्हें महावीर चक्र प्रदान कर सम्मानित किया गया.
ಅಂದರೆ ಆಶಾರಾಮ್ ತ್ಯಾಗಿ ನಮ್ಮ ಭಾರತೀಯ ಸೇನೆಯ ಮೇಜರ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಅದು ಹುದ್ದೆಯ ಸೈನಿಕರು, ಆ ಸೈನ್ಯದ 7-8 ಅಥವಾ 8-10 ಜನರ ಒಂದು ತುಕಡಿ ಇರ್ತದೆ. ಆ ತುಕಡಿಗೆ ಮುಖ್ಯಸ್ಥ ಇರ್ತಾನಲ್ಲ ಅವ್ರನ್ನ ಮೇಜರ್ ಅಂತ ಕರಿತೀವಿ. ಹಂತ ನಾವೆಲ್ಲ ಹೆಂಗೆ ಶಾಲೆನಲ್ಲಿ ಸಹಾಯಕ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಹಿಂಗೆ ಅವ್ರ ಮೇಲೆ BO, ಅವ್ರ ಮೇಲೆ ಯಾರು ನಮ್ಮ ಜಿಲ್ಲಾ ಸಾರ್ವಜನಿಕ ಶಿಕ್ಷಣಾಧಿಕಾರಿಗಳು, ಹಿಂಗೆ ಹಂತವಾಗಿ ಇರ್ತಾರಲ್ಲ, ಹಾಗೆ ಆ ಸೈನ್ಯದಲ್ಲೂ ಕೂಡ ಒಂದು ಕ್ರಮಬದ್ಧತೆ ಇದೆ. ಮೇಜರ್ ಅನ್ನುವಂಥದ್ದು ತಳಮಟ್ಟದ ಸೈನಿಕರ ಮೇಲಿನ ಒಂದು ಹುದ್ದೆ, ಅವರನ್ನು ನೋಡ್ಕೊಳ್ಳುವಂಥ ಒಂದು ಹುದ್ದೆ. ಇವರು 21 ಡಿಸೆಂಬರ್ 1965 ಇಸ್ವಿಯಲ್ಲಿ ಒಂದು ಭಯಂಕರವಾದಂಥ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಇವರು ಹುತಾತ್ಮರಾದರು. ಶಹೀದ್ ಅಂದ್ರೆ ಹುತಾತ್ಮರಾದಂಥ ಮಹಾನ್ ವೀರ ಇವರು. ಅವ್ರ ಬಗ್ಗೆನೇ ನಾವು ನೋಡ್ಕೊಳ್ಳೋಕೆ ಹೊರಟಿರೋದು. ಈಗ ಯುದ್ಧೋಪರಾಂತ್, ಯುದ್ಧದ ನಂತರ ಇವರಿಗೆ ಮಹಾವೀರ ಚಕ್ರ ಪ್ರದಾನ್ ಕರ್ ಸಮ್ಮಾನಿತ ಕಿಯಾ ಗಯಾ, ಮಹಾವೀರ ಚಕ್ರವನ್ನು ನೀಡಿ ಸನ್ಮಾನಿಸಲಾಯಿತು ಅಂತ. ಏನಿದು ಮಹಾವೀರ ಚಕ್ರ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ನೋಡಿ, ಈ ಪದಕ ಇದೆಯಲ್ಲ, ಇದೇ ಮಹಾವೀರ ಚಕ್ರ. ಒಂದು ನಮ್ಮ ದೇಶದಿಂದ ಕೊಡಲ್ಪಡುವಂತಹ ಒಂದು ಅತ್ಯುನ್ನತ ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಇದು ಒಂದು. ಏನದು ಅದರ ಬಗ್ಗೆ ಇದೆ ನೋಡಿ. ಅಲ್ಲಿ महावीर चक्र भारत का युद्ध के समय वीरता का पदक है। असाधारण वीरता या प्रकट शूरता या बलिदान के लिए दिया जाता है. ಅದು ಕೇವಲ ಸೈನಿಕರಿಗೆ ಅಷ್ಟೇ ಅಲ್ಲ, ಯಾರೆಲ್ಲ ಅಸಾಧಾರಣವಾದ ಒಂದು ಶೂರತೆಯನ್ನ, ವೀರತೆಯನ್ನ, ಬಲಿದಾನವನ್ನ, ತ್ಯಾಗವನ್ನ ಮಾಡ್ತಾರೋ ಅವರಿಗೆ ಅದನ್ನ ನೀಡಲಾಗುತ್ತೆ. ಮರಣೋಪರಾಂತ ಬಿ ದಿಯಾ ಜಾತಾ ಹೈ. ಕೇವಲ ಬದುಕಿದ್ದಾಗಲೇ ಅಷ್ಟೇ ಅಲ್ಲ, ಆ ಒಂದು ಕ್ರಿಯೆಯಲ್ಲಿ ಅವ್ರು ಜೀವ ಕಳ್ಕೊಂಡ ನಂತರವೂ ಕೂಡ, ಆ ಮರಣೋಪರಾಂತವೂ ಕೂಡ, ಅಂದ್ರೆ ಆ ಮರಣದ ನಂತರವೂ ಕೂಡ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಅಂತ. ಒಂದು ಕ್ರಮದಲ್ಲಿ ಹೇಳೋದಾದ್ರೆ, ಅಂದ್ರೆ ನಮ್ಮ ದೇಶದಲ್ಲಿ ಶೂರತೆಗಾಗಿ ಕೊಡುವಂತಹ ಆ ಪ್ರಶಸ್ತಿಗಳಲ್ಲಿ ಕ್ರಮದಲ್ಲಿ ಹೇಳೋದಾದ್ರೆ ಮೊದಲನೇದಾಗಿ ಕೊಡುವಂಥದ್ದು ಪರಮವೀರ ಚಕ್ರ. ಇದು ಬಹಳ ದೊಡ್ಡ, ಅಂದ್ರೆ ಅತ್ಯುನ್ನತ ಶೌರ್ಯಕ್ಕಾಗಿ, ತ್ಯಾಗಕ್ಕಾಗಿ, ಬಲಿದಾನಕ್ಕಾಗಿ ಕೊಡುವಂತಹ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಮೊದಲನೇದು ಪರಮವೀರ ಚಕ್ರ. ನಂತರದ ಸ್ಥಾನ ಮಹಾವೀರ ಚಕ್ರ. ಅಂದ್ರೆ ನಮ್ಮ ಮೇಜರ್ ಆಶಾರಾಮ್ ಈ ಕಥೆಯ ನಾಯಕ, ಕಥೆ ಅಲ್ಲ ಇದು, ನೈಜ ಘಟನೆ ಇದು. ಈ ನೈಜ ಘಟನೆಯ ನಾಯಕ ಆಶಾರಾಮ್ ತ್ಯಾಗಿ ಏನಿದ್ದಾರೆ ಅವರಿಗೆ ಸಿಕ್ಕಂತ ಪ್ರಶಸ್ತಿ ಯಾವುದಿದು? ಮಹಾವೀರ ಚಕ್ರ. ಇನ್ನು ಇದರ ನಂತರ ಬರುವಂಥದ್ದು ವೀರ ಚಕ್ರ ಅಂತೇಳಿ. ಈ ಮೂರು ಇದಾವೆ ಶೌರ್ಯಕ್ಕಾಗಿ ಇದು ಕೊಡುವಂಥದ್ದು. ಒಂದು ಪರಮವೀರ ಚಕ್ರ, ಇನ್ನೊಂದು ಮಹಾವೀರ ಚಕ್ರ, ಮತ್ತೊಂದು ವೀರ ಚಕ್ರ. ಇವನ್ನ ಕೊಡ್ತಾರೆ. ಮಕ್ಕಳೇ, ಕೊಟ್ಟು ಅಷ್ಟೇ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅವರ ಸಂದರ್ಭ ಬಂದಾಗ ಅಂತಹ ಹುತಾತ್ಮರನ್ನು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಆ ನೆನಪು ಮಾಡ್ಕೊಳ್ಳೋ ಸಂದರ್ಭ ಯಾವುದು, ಏನು ಅನ್ನೋದನ್ನ ಒಂದಿಷ್ಟು ಸಂಕ್ಷಿಪ್ತವಾಗಿ ಇಲ್ಲಿ ನಾವು ಗಮನಿಸೋಣ. ಈಗ ನಾವು ಈ ಪಾಠವನ್ನು ಒಮ್ಮೆ ನೋಡ್ಕೊಂಬಿಡೋಣ, ಓದ್ಬಿಡೋಣ. ನೀವು ನಾನು ಓದಬೇಕಾದ್ರೆ ನೀವು ಗಮನ ಇಟ್ಟು ನೋಡ್ಕೋಬೇಕಿಲ್ಲೇ ನೋಡ್ಕೊಳ್ಳಿ. ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ, ನಿಮ್ಮ ಕಂಪ್ಯೂಟರ್, ಲ್ಯಾಪ್ಟಾಪು ಅಥವಾ TV ಸ್ಕ್ರೀನ್ ಮೇಲೆ ಬರ್ಬೋದು ಇದು. ಅದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ನಂತರ ನೀವು ಓದಬೇಕಾದ್ರೆ ಒಂದು ಪೆನ್ಸಿಲ್ ಇಟ್ಕೊಂಡು ಅದನ್ನ ಉಚ್ಚಾರಣೆ ಮಾಡ್ಕೊಂಡು ಬಾಯ್ದರೆ ಓದು. ಯಾಕೆಂದ್ರೆ ನಾವು ಕೇವಲ ಇಲ್ಲಿ ನಮ್ಮ ಮೌಲ್ಯಗಳನ್ನ ಅಷ್ಟೇ ಗಮನಿಸ್ತಾ ಇಲ್ಲ, ಒಂದು ಭಾಷೆನ ಕಲಿಯಕ್ಕೆ ಹೊಂಟಿದೀವಿ. ಆ ಭಾಷೆ ಯಾವಾಗ ಬರುತ್ತಪ್ಪ ಅಂತ ಹೇಳಿದ್ರೆ, ಆ ಭಾಷೆಯನ್ನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಬರುತ್ತೆ ಹೊರತು, ಅಭ್ಯಾಸ ಮಾಡಿದಾಗ ಮಾತ್ರ ಬರುತ್ತೆ ಹೊರತು, ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ಬರುತ್ತೆ ಹೊರತು, ಸುಮ್ಮನೆ ಓದಿ ನೀವು ಮನಸ್ಸಿನಲ್ಲಿ ಓದ್ಕೊಂಡು ಬರಿತೀವಿ ಅಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಾಷೆಗೆ ನೀವು ಬೇಕಾದ್ರೆ ರ್ಯಾಂಕ್ ಬರ್ಬೋದು. ಅನೇಕ ಜನ ನಾವು ನೋಡಿದೀವಿ, ಅವನು ಯಾವುದೋ ಒಂದು ಭಾಷೆನಲ್ಲಿ 100ಕ್ಕೆ 100 ಮಾರ್ಕ್ಸ್ ತಾಳ್ತಾನೆ, ಆದ್ರೆ ಆ ಭಾಷೆನಲ್ಲಿ ಒಂದು ಸೆಂಟೆನ್ಸ್ ಅವನಿಗೆ ಮಾತಾಡಕ್ ಬರಲ್ಲ, ಓದಕ್ ಬರಲ್ಲ. ಓದಕ್ ಬರ್ಬೋದು, ಆದ್ರೆ ಮಾತಾಡಕ್ಕೆ ಅಥವಾ ವಾಕ್ಯ ರಚನೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಿಂಗೆ ಮಾಡ್ಬೇಕಂದ್ರೆ ಅದನ್ನ ಮತ್ತೆ ಮತ್ತೆ ಪ್ರಯೋಗ ಮಾಡ್ಬೇಕು. ಈ ಭಾಷೆನೇ ಅಷ್ಟು, ಭಾಷೆ ಪ್ರಯೋಗ ಮಾಡದೇ ಇದ್ರೆ ಅದು ಬರೋದಿಲ್ಲ, ಇಲ್ಲ ಸತ್ತು ಹೋಗುತ್ತೆ. ಹಾಗಾಗಿನೇ ನೋಡಿ, ಒಂದು ಕಾಲಕ್ಕೆ ಸಂಸ್ಕೃತ ಭಾಷೆ ಇದೆಯಲ್ಲ, ಅದು ಜಗತ್ತಿನ ಅತ್ಯಂತ ಶ್ರೀಮಂತ ಭಾಷೆ, ನಮ್ಮ ದೇಶದಲ್ಲೇ ಹುಟ್ಟು ಬೆಳೆದಂಥದ್ದು. ಅಂತಹ ಭಾಷೆ ಈಗ ಅದನ್ನು ಮೃತ ಭಾಷೆ ಅಂತ ಕರೀತಾರೆ. ಯಾಕೆ ಮೃತ ಭಾಷೆ ಅಂತ ಕರೀತಾರೆ ಅಂದರೆ, ಅದನ್ನು ಮಾತನಾಡುವಂಥವ್ರು ಯಾರೂ ಇಲ್ಲ. ಕೇವಲ ಒಂದು 350-400 ಜನ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಒಂದು ಹಳ್ಳಿನಲ್ಲಿ ಮಾತೃಭಾಷೆಯಾಗಿ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಇನ್ನೆಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಅದಕ್ಕೆ ಕಾರಣ ಆ ಭಾಷೆ ಬಳಕೆಯಲ್ಲಿ ಇಲ್ಲದೆ ಇರುವಂಥದ್ದು. ಹಾಗಾಗಿ ನಮಗೆ ಭಾಷೆ ಬರಬೇಕು ಅಂದರೆ ತಪ್ಪೋ ಸರಿನೋ ಅದನ್ನು ನಾವು ಪದೇ ಏನು ಮಾಡಬೇಕು, ಬಳಸ್ತಾ ಇರಬೇಕು. ಹಾಗಿದ್ರೆ ಮಾತ್ರ ಆ ಭಾಷೆ ಬರ್ತತೆ. ಆ ಭಾಷೆ ಬರಬೇಕು ಅಂದರೆ ಮೊದಲು ಅದನ್ನ ಕೇಳಬೇಕು, ಆ ಶಬ್ದಗಳನ್ನು. ಸೊ ಈಗ ನಾವು ಪಾಠನ ಓದುವಂಥ ಕೆಲಸ ಮಾಡೋಣ. ನೀವು ಗಮನ ಇಟ್ಟು ನೋಡ್ಕೋಬೇಕು. सन 1965 की एक शाम हर तरफ
शांति का वातावरण था। किसी तरह की कोई आशंका नहीं थी। तभी दुश्मनों ने भारत पर आक्रमण कर दिया। अचानक हुए इस हमले ने भारतीय सेना को चौंका दिया। छुट्टियां बिताने अपने घर गए सैनिकों को तुरंत वापस आने के आदेश भेजे गए। छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने मां के पैर छूकर प्रणाम किया। मां का ममत्व जाग उठा, आंखों में आंसू भर गए और उन्होंने बेटे को सीने से लगा लिया। मेजर का गला भी रूंध गया, परंतु तुरंत ही मातृभूमि का स्मरण हो आया। युद्ध भूमि को जाते हुए पुत्र के सिर पर हाथ रख आशीर्वाद देते हुए मां ने कहा, बेटे, इस समय राष्ट्र रक्षा ही प्रत्येक भारतीय का सबसे बड़ा कर्तव्य है। जाओ और दृढ़ता से अपने कर्तव्य का पालन करो। याद रहे, भारतीय परंपरा सीने पर गोली खाने की है, पीठ पर नहीं। युद्ध भीषण रूप से फैलता जा रहा था। इच्छोगिल नहर का मोर्चा भारतीय सेना के लिए चुनौती की दीवार बना खड़ा था। प्रश्न उठा, इस अभेद्य दीवार को तोड़ने की जिम्मेदारी कौन निभाएगा? कार्य आसान नहीं था। सीधे मौत के साथ जूझना था। पर वीर कभी मौत के भय से रुके हैं? तुरंत एक वीर ने इसका दायित्व स्वीकार कर लिया। ये गांव से आए हुए वही मेजर थे। मौत की परवाह किए बिना मेजर ने मोर्चा संभाल लिया। वे धीरे धीरे आगे बढ़ने लगे। दिल दहलाने वाली गोलियों का शोर कानों के पर्दों को फाड़ने की कोशिश कर रहा था। मेजर पर देशभक्ति का जोश पूरी तरह छाया हुआ था। मौके का इंतजार किया जाए इतना समय भी नहीं था। इसलिए वे धड़ाधड़ गोलीबारी करते हुए दुश्मन के टैंकों को ध्वस्त करते आगे बढ़ रहे थे। तभी दुश्मन की कई गोलियां एक साथ सनसनाती हुई आई और मेजर के हाथ व पेट में घुस गई। मगर भारतीय परंपरा सीने पर गोली खाने की है, पीठ पर नहीं। मां के ये शब्द
प्रेरणा दे रहे थे। वे चोट की परवाह किए बगैर आगे बढ़ते रहे और गोलियां आकर उनके सीने में घुसती गई। स्थिति को समझते हुए उनको पीछे हटने का आदेश जारी किया गया, पर मेजर के कदम रुके नहीं। दुश्मन के सारे टैंकों को ध्वस्त कर विजयश्री को गले लगाकर ही उन्होंने दम लिया। तुरंत ही अमृतसर के सैनिक अस्पताल में उन्हें लाया गया, पर तब तक पूरा सीना गोलियों से छलनी हो चुका था। रूंधे गले से अधिकारियों ने पूछा, आपकी कोई अंतिम इच्छा है? गोलियां सीने में कसक रही थी, पर मेजर ने चेहरे पर मुस्कान लाते हुए कहा, हां है, मेरी मां तक संदेश पहुंचा देना। तुम्हारे बेटे ने गोलियां सीने पर ही खाई है, पीठ पर नहीं। जानते हैं ये बहादुर कौन थे? ये भारतीय सेना के ऑफिसर मेजर आशाराम त्यागी थे, जिन्होंने मां के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी। दीपक बुझ गया, पर उसकी अमर ज्योति युगों तक देशभक्तों को राह दिखाती रही या रहेगी। तो अभी हाल में इतना ही बस ಇಷ್ಟು ಸಾಕು। ಇದುವರೆಗೂ ನಾವೇನು ಮಾಡಿದ್ವಿ, ಈ ಪಾಠವನ್ನು ಒಮ್ಮೆ ಓದಿದ್ವಿ ಮತ್ತು ಇದರ ಉದ್ದೇಶಗಳನ್ನು ತಿಳ್ಕೊಂಡ್ವಿ। ಇಲ್ಲಿ ಬರುವಂತಹ ಕಠಿಣ ಶಬ್ದಗಳನ್ನು ಕೂಡ ನಾವು ಗಮನಿಸಿದ್ವಿ, ವಿಶೇಷ ಶಬ್ದಗಳನ್ನು ಕೂಡ ಗಮನಿಸಿದ್ವಿ। ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ, ಈ ಪಾಠದಲ್ಲಿ ಒದಗಿರುವಂತಹ ಅರ್ಥ ವಿಶ್ಲೇಷಣೆಯನ್ನು, ಮೌಲ್ಯಗಳನ್ನು ಅಥವಾ ಒಂದೊಂದೇ ಶಬ್ದವನ್ನು, ಒಂದೊಂದೇ ವಾಕ್ಯವನ್ನು ಎಳೆ ಎಳೆಯಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮಕ್ಕಳೇ। ಅಲ್ಲಿವರೆಗೂ ನಿಮಗೆ ನಮಸ್ತೆ।